ಶ್ರೀ ವಿನಾಯಕ ಪ್ರಸನ್ನ ವೇದಿಕ ಅಸ್ಟ್ರಾಲಜಿಯಿಂದ ವೀರರಾಜು. ಎಲ್ಲರಿಗೂ ನಮಸ್ಕಾರ. ಜೂನ್ 1ನೇ ತಾರೀಕು 2026 ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಪ್ರವೇಶ ಇದೆ. ಇಲ್ಲಿ ಗಂಟ ಕಟಕ ರಾಶಿ ಗಂಟ ನಾನು ಗುರುಬಲ ಹೇಳಿ ಬಂದಿದ್ದೀನಿ. ಇವಾಗ ಸಿಂಹ ರಾಶಿಯವರಿಗೆ ನೋಡಿ, ಅಷ್ಟಮ ಸ್ಥಾನದಲ್ಲಿ ಶನಿ ಬರುತ್ತೆ, ವಿರಯ ಸ್ಥಾನದಲ್ಲಿ ಗುರು ಬರೋದ್ರಿಂದ ಸಿಂಹ ರಾಶಿಯವರಿಗೆ ಒಂಚೂರು ಪವರ್ ಕಮ್ಮಿ ಇದೆ ಅಂತ ಅರ್ಥ. ಅಂದರೆ ಪವರ್ ಅಂದರೆ ಒಂಚೂರು ವಿರಯಗಳು ಉಂಟು ಮಾಡೋದು, ಕೆಲಸಗಳು ಒಂದು ಅಂದ್ಕೊಂಡು ಹೋಗ್ತೀರಾ, ಅವತ್ತು ನಡೆದೇ ಹೋಗೋದು, ಸರಿಯಾದ ಟೈಮಲ್ಲಿ ಕೆಲಸ ಕಾರ್ಯಗಳು ನಡೆಯಲ್ಲ, ಹಣಕಾಸು ವಿಚಾರಣೆ ಸ್ವಲ್ಪ ಎಡವಟ್ಟಾಗುತ್ತೆ. ಯಾಕಂದರೆ ಉಚ್ಚ ಸ್ಥಾನದಲ್ಲಿ ವಿರಯ ಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಸಿಂಹ ರಾಶಿಯವರಿಗೆ ಕೆಲಸದಲ್ಲಿ, ಹಣಕಾಸು ವಿಚಾರದಲ್ಲಿ ಮತ್ತು ನಿಮಗೆ ಏನು ಹೇಳ್ಬೇಕಂದ್ರೆ ಮಕ್ಕಳಿಂದ ಕೆಲವೊಂದು ಸಣ್ಣ ತೊಂದರೆಗಳು ಉಂಟು ಮಾಡೋದು ಇದೆಲ್ಲ ಕಂಡುಬರುತ್ತೆ. ಕಾರಣ ಏನಂದರೆ ಪೂರ್ವ ಪುಣ್ಯಾಧಿಪತಿ ವಿರಯ ಸ್ಥಾನದಲ್ಲಿದೆ. ಅಂದರೆ ಪಂಚಮ ಸ್ಥಾನಾಧಿಪತಿ ವಿರಯಕ್ಕೆ ಬಂದಿದೆ, ಅಷ್ಟಮ ಸ್ಥಾನಾಧಿಪತಿ ವಿರಯದಲ್ಲಿದೆ. ಅಷ್ಟಮ ಸ್ಥಾನಕ್ಕೆ ನೋಡುವಾಗ ಗುರು ನಮಗೆ ವಿರಯಕ್ಕೆ ಹೋಗಿದ್ದು ಒಳ್ಳೆಯದು, ಪಂಚಮ ಸ್ಥಾನಾಧಿಪತಿ ವಿರಯಕ್ಕೆ ಹೋಗಿದ್ದು ಒಳ್ಳೆಯದಲ್ಲ. ಸೊ ಒಂದು ಕಡೆ ಪಾಸಿಟಿವ್ ಅಂದರೆ ಒಂದು ಕಡೆ ನೆಗೆಟಿವ್, ಆ ಥರ 50-50 ತೋರಿಸ್ತಾ ಇದೆ. ಆದರೂ ಕೂಡ ಈ ಕೇತು ನಿಮ್ಮ ರಾಶಿಯಲ್ಲಿ ಇವಾಗ ಇದೆ. ಇದು ಈ ವರ್ಷದಲ್ಲಿ ಡಿಸೆಂಬರಲ್ಲಿ ಮುಂದಕ್ಕೆ ಹೋಗುತ್ತೆ, ಅಂದರೆ ಕಟಕ ರಾಶಿಗೆ ಹೋಗುತ್ತೆ. ಕಟಕ ರಾಶಿಗೆ ಹೋಗುವಾಗ ನಿಮಗೆ ನಿಮ್ಮ ರಾಶಿಗೆ ಒಂದು ಫ್ರೀ ಆಗುತ್ತೆ. ನಿಮ್ಮ ಮೈಂಡು, ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಡಿಸೆಂಬರ್ ಮೇಲೆ ನಿಮಗೆ ಒಳ್ಳೆಯ ಒಂದು ಸ್ಥಾನಬಲ ಆಗುತ್ತೆ. ಅದೇ ಟೈಮಲ್ಲಿ ಗುರು ವಕ್ರ ಆಗುವಾಗ ನಿಮಗೆ ಒಳ್ಳೆ ಫಲಗಳು ಕೊಡುತ್ತಂತ ಅರ್ಥ. ಸೊ ಸಿಂಹ ರಾಶಿಯವರಿಗೆ 50-50 ಇದೆ. ಆದರೂ ಕೂಡ ಡಿಸೆಂಬರ್ ಟೈಮಲ್ಲಿ ಒಳ್ಳೆಯದು, ಅದಕ್ಕೆ ಮೇಲೆ ನಿಮಗೆ ಒಳ್ಳೆಯ ಒಂದು ಟೈಮು ಕಾಯ್ತಾ ಇದೆ ಅಂತ ಅರ್ಥ. ತಿಂಗಳ ಗ್ರಹಗಳು ಅವಾಗವಾಗ ತ್ರಿಕೋಣ ಸ್ಥಾನದಲ್ಲಿ, ಸಪ್ತಮ ಸ್ಥಾನದಲ್ಲಿ ಶುಕ್ರನೋ ಅಥವಾ ಕುಜನೋ ಸೂರ್ಯನೋ ಈ ಥರ ಎಲ್ಲ ಬರುವಾಗ ಒಳ್ಳೆ ಆ್ಯಕ್ಟಿವ್ ಆಗುತ್ತೆ, ಆಯ್ತಾ. ಹಾಗಾಗಿ ನಿಮಗೆ ನಿಮ್ಮ ರಾಶಿ ಬಲವಾಗಬೇಕು, ನಮಗೆ ಒಳ್ಳೆಯದಾಗಬೇಕಂದ್ರೆ ನೀವು ಶಿವನ ದೇವಸ್ಥಾನ ಭಾನುವಾರ, ಸೋಮವಾರ, ಗುರುವಾರ ಈ ಥರ ಹೋಗಿ ನಮಸ್ಕಾರ ಮಾಡ್ಕೊಬರೋದು, ಅಥವಾ ಶನಿವಾರ ಶನಿಮಾತ್ಮ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಈ ಥರ ಎಲ್ಲ ಹೋಗಿ ನಮಸ್ಕಾರ ಮಾಡಬಹುದು. ಒಂದು ಸಂಕಲ್ಪ ಒಂದು ಅರ್ಚನೆ ಮಾಡ್ಕೊಂಬರೋದಿಲ್ಲ, ಇದು ಒಂಚೂರು ನಿಮಗೆ ಸಪೋರ್ಟ್ ಮಾಡ್ತದೆ, ಒಳ್ಳೆಯದಾಗತ್ತೆ, ಆಯಿತಾ. ಅದ ನಂತರ ಮಿಥುನ ರಾಶಿಯವ್ರಿಗೆ ಕನ್ಯಾ ರಾಶಿಯವ್ರಿಗೆ ಹೇಳ್ಬೇಕಂದ್ರೆ, ನಿಮಗೆ ಕನ್ಯಾ ರಾಶಿಯವ್ರಿಗೆ ನೋಡಿ 11ನೇ ಸ್ಥಾನದಲ್ಲಿ ಗುರು ಇದೆ, 7ನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನೀವು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ. ಕಾರಣ ಏನಂದರೆ ಲಾಭಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಬಂದಿದೆ, ಸಪ್ತಮ ಸ್ಥಾನದಲ್ಲಿ ಶನಿ ಇರುವಾಗ ಕೆಲಸದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಂಡುಬರುತ್ತೆ. ಎಲ್ಲ ಥರ ಯಾವುದೇ ಒಂದು ಕೆಲಸ ಮುಟ್ಟಿದ್ರು ಅದು ಲಾಭವಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಲಾಭ ಉಂಟು ಮಾಡ್ತದೆ ಅಂತ ಅರ್ಥ. ನಿಮಗೆ ಏನೇನು ನಿಮಗೆ ಆಸೆ ಆಕರ್ಷಣೆ ಏನೇನಿದೆಯೋ ನಿಮಗೆ ಸಾಧನೆ ಮಾಡಬೇಕು, ಎಲ್ಲರ ಥರನೂ ನಾವು ಸಾಧನೆ ಮಾಡಬೇಕು ಅನ್ನೋದು ಒಂದು ಆಸೆ ಇದ್ದರೆ ಈ ಟೈಮಲ್ಲಿ ನೀವು ಪೂರೈಸ್ಕೋಬೋದು. ಅಂದರೆ ಶುಭ ಕಾರ್ಯಗಳು ನಡೆಯೋದು, ಸಂತಾನ ಭಾಗ್ಯ ಉಂಟು ಮಾಡೋದು, ಕೆಲಸ ಕಾರ್ಯ ನಡೆಯೋದು, ನಮಗಂತ ಒಂದು ಮನೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಯಾವುದೇ ಒಂದು ವಿಷಯಗಳು ನಿಮಗೆ ಇದ್ದರೆ ಈ ಟೈಮಲ್ಲಿ ಕನ್ಯಾ ರಾಶಿಯವರಿಗೆ ಅದ್ಭುತ ಫಲ ಇದೆ ಅಂತ ಅರ್ಥ. ಸೊ ನೀವು ಇನ್ನೂ ಬಲವಾಗಬೇಕಾದ್ರೆ ನೀವು ಬುಧವಾರ, ಭಾನುವಾರ, ಮಹಾವಿಷ್ಣುನ ನಮಸ್ಕಾರ ಮಾಡ್ಕೊಬರೋದು ಒಳ್ಳೆಯ ಒಂದು ಫಲಗಳನ್ನ ಕೊಡ್ತದೆ, ಆಯಿತಾ. ನಿಮ್ಮ ಇಂಡಿವಿಜುವಲ್ ಜಾತಕ ನೋಡಬೇಕು, ನಾವು ಕ್ಲಿಯರಾಗಿ ಒಂದು ಆನ್ಸರ್ ತಗೋಬೇಕಂದ್ರೆ ನಿಮ್ಮ ಜನನ ಜಾತಕವನ್ನು ನಾವು ಕುಂಡಲಿ ಹಾಕಿ ನೋಡುವಾಗ ಇನ್ನೂ ಕ್ಲಿಯರಾಗಿ ಹೇಳ್ಬೋದು. ಕಾರಣ ಏನಂದರೆ ಬರೀ ರಾಶಿನ ಇಟ್ಕೊಂಡು ಎಲ್ಲ ಫಲಗಳು ಹೇಳೋಕ್ಕೆ ಬರಲ್ಲ.
ಆಯ್ತಾ. ಬರೀ ಚಂದ್ರ, ಆ ಚಂದ್ರನ ಇಟ್ಕೊಂಡು ಎಲ್ಲನ್ನ 8 ಗ್ರಹಗಳಿದೆ ಆಯ್ತಾ. ಅದು ನಿಮ್ಮ ಜನನ ಜಾತಕದಲ್ಲಿ ಎಲ್ಲೆಲ್ಲ ಆ ಪೊಸಿಷನಲ್ಲಿ ಹೋಗಿ ಕೂತಿಯೋ ಅದಕ್ಕೆ ತಕ್ಕದಂತೆಯೇ ನಿಮಗೆ ಫಲಗಳನ್ನ ಕೊಡ್ತದೆ ಆಯ್ತಾ. ಹಂಗಾಗಿ ಸೊ ನೀವು ಮಹಾವಿಷ್ಣುನ ನಮಸ್ಕಾರ ಮಾಡ್ಕೊಬರೋದು. ನಿಮಗೇನೋ ಜಾತಕ ನೋಡ್ಬೇಕಂದ್ರೆ ನಿಮ್ಮ ಜಾತಕಗಳನ್ನ ತಗೊಂಬಂದು ನಮ್ಮ ಕೈಲಿ ಕೊಟ್ಟರೆ ನಾವು ಒಳ್ಳೆಯ ಒಂದು ಕರೆಕ್ಟಾಗಿ ಒಂದು ಪ್ರೆಡಿಕ್ಷನ್ ಕೊಡ್ತೀವಿ. ಸೊ ಅದ ನಂತರ ತುಲಾರಾಶಿಯವ್ರಿಗೆ ನಾವು ಹೇಳ್ಬೇಕಂದ್ರೆ, ದಶಮ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದೆ. 6ನೇ ಸ್ಥಾನ ಋಣರೋಗ ಚತುರ್ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಒಳ್ಳೆಯದಾಗುತ್ತೆ. ಯಾಕಂದರೆ ಶತ್ರು ಬಾಧೆಗಳು ಇರಲ್ಲ, ಶತ್ರುವಿಂದ ತೊಂದರೆಗಳಾಗಲ್ಲ. ಕಾರಣ ಏನಂದರೆ 6ನೇ ಸ್ಥಾನ ಶನಿ ಹೋಗಿರೋದು ಒಳ್ಳೆಯದೇ. ದಶಮ ಸ್ಥಾನದಲ್ಲಿ ಗುರು ಇರುವಾಗ ಕೆಲಸದಲ್ಲಿ ಒಂದು ಸಣ್ಣ ಕೆಲಸ ಕೂಡ ತುಂಬ ಟೈಮ್ ಹಿಡಿಯೋದು, ಸಣ್ಣ ಕೆಲಸಗಳು ಕೂಡ ಏನಾದರೂ ತೊಂದರೆಗಳು ಉಂಟು ಮಾಡೋದು, ಅದು ಆ ಥರ ಎಲ್ಲ ಉಂಟು ಮಾಡಿ ಅದರ ನಂತರ 2ನೇ ಸ್ಟೆಪ್ಪು ನಾವು ಹೋಗುವಾಗ ಅದೇ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಕಾರಣ ಅಂದರೆ ಉಚ್ಚ ಗುರು ನಿಮಗೆ ನಿಮ್ಮ ಜೀವನ ಸ್ಥಾನದಲ್ಲಿರುವಾಗ ಖಂಡಿತ ಅದು ಆವತ್ತಿನ ಕೆಲಸ ಆವತ್ತು ಆಗಲ್ಲ, ನೆಕ್ಸ್ಟ್ ಡೇ ಆಗುತ್ತೆ. ಆ ಥರ ಒಂದು ಫಲಿತಾಂಶಗಳು ತೋರಿಸ್ತಾ ಇದೆ. ಅದೇ ಟೈಮಲ್ಲಿ ದಶಮ ಸ್ಥಾನದಲ್ಲಿ ಗುರು ಇರುವಾಗ ನಿಮಗೆ ಏನಾದರೂ ಒಂದು ಸಾಧನೆ ಮಾಡೋ ಒಂದು ಟೈಮ್ ಬರ್ತಾಯಿದೆ ಅಂತ ಅರ್ಥ ತುಲಾರಾಶಿಯವರಿಗೆ. ಸೊ ನಿಮಗೆ ನಿಮ್ಮ ರಾಶಿ ಬಲವಾಗಬೇಕು, ನಿಮ್ಗೆ ಒಳ್ಳೆಯದು ಆಗಬೇಕು ಅಂದರೆ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡ್ಕೊಬರೋದು. ಬುಧವಾರನೋ ಶುಕ್ರವಾರನೋ ಭಾನುವಾರನೋ ಮಂಗಳವಾರನೋ ಈ ಥರ ಹೋಗಿ ಮಾಡ್ಕೊಬರೋದು ಒಳ್ಳೆಯದಾಗತ್ತೆ. ಒಂದು ಸಂಕಲ್ಪ ಒಂದು ಅರ್ಚನೆ ಮಾಡ್ಕೊಳ್ಳೋದು ಒಳ್ಳೆಯ ಒಂದು ಫಲಿತಾಂಶ ಬರುತ್ತಂತ ಅರ್ಥ. ಮುಂದಕ್ಕೆ ಡಿಸೆಂಬರಲ್ಲಿ ರಾಹುಕೇತು ಪ್ರವೇಶ ಇರೋದ್ರಿಂದ ಆವಾಗ ನಿಮಗೆ ಯಾವ ಥರ ಒಂದು ಆ್ಯಕ್ಟಿವ್ ಮಾಡ್ತದೆ ಅಂತ ನಾವು ಕ್ಲಿಯರಾಗಿ ಹೇಳ್ತೀವಿ. ಸೊ ಇಲ್ಲಿ ಗಂಟ ತುಲಾರಾಶಿ ಹೇಳಿದ್ದೀವಿ. ಮತ್ತು ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ತ್ರಿಕೋಣ ಸ್ಥಾನದಲ್ಲಿ ಎರಡು ಗ್ರಹಗಳಿದೆ. ಕಾರಣ ಏನಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಇದೆ, ಭಾಗ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ಗುರು ಶನಿ ನಿಮಗೆ ವೃಶ್ಚಿಕ ರಾಶಿಯವ್ರಿಗೆ ಅದ್ಭುತ ಫಲವನ್ನು ಕೊಡ್ತದಂತ ಅರ್ಥ. ಕಾರಣ ಏನಂದರೆ ಇಲ್ಲಿ ಗಂಟ ಒಂದು 3-4 ವರ್ಷದಿಂದ ಭಾಳ ನೀವು ಒದ್ದಾಡ್ಕೊ ಬಂದಿದ್ದೀರ. ಕಾರಣ ಏನಂದರೆ 4ನೇ ಸ್ಥಾನದಲ್ಲಿ ಶನಿ ಇದ್ದು ನಿಮಗೆ ತುಂಬ ತೊಂದರೆ ಕೊಡ್ತಾಯಿತ್ತು. ಇವಾಗ ಒಳ್ಳೆಯ ಒಂದು ಟೈಮ್ ಅಂತ ಹೇಳ್ಬೋದು. ನಿಮ್ಮ ಜೀವನಕ್ಕೆ ಏನೇನು ಬೇಕಾಗಿದೆ, ನಿಮಗೆ ರಿಕ್ವೈರ್ಮೆಂಟ್ ಏನಿದೆ, ನಿಮ್ಮ ಪ್ರಯತ್ನ, ನಿಮ್ಮ ಸಾಧನೆ, ಇದೆಲ್ಲ ಏನೇನು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯಲ್ಲೆಲ್ಲ ಇವಾಗ ಪೂರೈಸ್ಕೋಬೋದು. ಅದು ಅಂಥದ್ದಂತ ಏನಿಲ್ಲ. ಏನೇ ನಿಮಗೆ ಜವಾಬ್ದಾರಿ ಇದ್ದರೂ ಈ ಟೈಮಲ್ಲಿ ಗುರು ಶನಿ ಬಲವಾಗಿರೋದ್ರಿಂದ ನೀವು ಸಾಧನೆ ಮಾಡ್ಕೋಬೋದು, ಪೂರೈಸ್ಕೋಬೋದು. ನಿಮ್ಮ ರಾಶಿ ಬಲವಾಗಬೇಕಾದ್ರೆ ಸುಬ್ರಹ್ಮಣ್ಯ ಅಧಿದೇವತಾನ ನಮಸ್ಕಾರ ಮಾಡ್ಕೊಬರೋದು ಒಳ್ಳೆಯದಾಗತ್ತೆ. ಮುಂದಿನ ಪ್ರೋಗ್ರಾಮಲ್ಲೇ ಧನುರಾಶಿಯಿಂದ ನಾವು ಫಲಗಳು ಹೇಳ್ಕೊಬರ್ತೀವಿ. ಈ ಪ್ರೋಗ್ರಾಮ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಇವ್ರ ಗುರುಬಲ ಎಷ್ಟು ಕಮ್ಮಿ ಟೈಮಲ್ಲಿ ಹೇಳ್ಕೊಬರ್ತಾರಂತ ಅಂದ್ಕೋಬೇಡಿ. ಬರೀ ರಾಶಿನ ಇಟ್ಕೊಂಡು ನಾವು ಇಷ್ಟೇ ಹೇಳೋಕ್ಕಾಗೋದು ಹೊತ್ತು ತುಂಬ ಹೇಳ್ಕೊಳ್ಳೋದೆಲ್ಲ ಆಗೋದಿಲ್ಲ. ನಿಮ್ಮ ಜನನ ಜಾತಕವನ್ನು ನಾವು ನೋಡುವಾಗ ಕ್ಲಿಯರಾಗಿ 85% ಕ್ಲಿಯರ್ ಕಟ್ಟು ಹೇಳ್ಬೋದಂತ ಈ ಟೈಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.